ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿ ಲೇಟೆಸ್ಟ್ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀವಿ. ನಿಮಗೆ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ವಿದ್ಯಾರ್ಥಿಗಳು ಸಜ್ಜಾಗಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಇದು ನಿಜಾನ? ಇದು ಹೇಗೆ ಇಂಪ್ಯಾಕ್ಟ್ಫುಲ್ ಬಿಡುತ್ತೆ? ನೋಟಿಫಿಕೇಶನ್ಸ್ ಏನಾದರೂ ಬದಲಾವಣೆ ಕೂಡ ಆಗುತ್ತಾ? ಮತ್ತೆ ಈ ಹಿಂದೆ ಒಂದು ಕೋರ್ಟ್ ಆದೇಶ ಕೊಡಿತ್ತು, ಅದರ ಸ್ಥಿತಿ ಏನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಆಯಿತು, ಇನ್ನೊಂದು ಅಪ್ಲಿಕೇಶನ್ ಶುರು ಆಗ್ತಾ ಇದೆ. ಅಲ್ಲಿ ಹುದ್ದೆಗಳ ಸಂಖ್ಯೆ ಕೂಡ ಪರಿಗಣನೆ ಮಾಡಿದ್ದಾರೆ. ಇದು ಬಹು ಬೇಡಿಕೆ ಆಗಿರೋದು ಗಣಿತ ಮತ್ತೆ ಭೌತಶಾಸ್ತ್ರದ್ದು ಮೇನ್ ಥಿಂಗ್. ಸಾಕಷ್ಟು ಬೇಡಿಕೆ ಕೂಡ ಆಗಿದೆ. ಸಾಕಷ್ಟು ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆಗಳು ಕೂಡ ನಡೆದಿಲ್ಲ, ಹೀಗಾಗಿ ಸಮಸ್ಯೆ ಕೂಡ ಆಗ್ತಾ ಇದೆ ಅಂತ ಹೇಳಿ ಅದು ಬಂದ್ಬಿಟ್ಟು ಸುದ್ದಿ ಆಗಿದೆ. ಬಿಕಾಸ್ ಸಾವಿರಾರು ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಾಂಗಟ್ಟಲೆ ಓದ್ತಾ ಇರ್ತಾರೆ. ಅವರಿಗೆ ಆಪರ್ಚುನಿಟಿಗಳು ಸಿಗ್ತಾ ಇರಲ್ಲ. ಕಳೆದ 10 ವರ್ಷದಿಂದ ನೇಮಕಾತಿ ಕೂಡ ಆಗಿಲ್ಲ. ಸಾಕಷ್ಟು ಜನ ಕೋಚಿಂಗ್ ಸೆಂಟರ್ಗಳಲ್ಲಿ 2 ವರ್ಷ 3 ವರ್ಷ ಎಲ್ಲ ಓದ್ತಾ ಇರ್ತಾರೆ. ಅವರು ಕೂಡ ಯಾವುದೇ ರೀತಿ ನೋಟಿಫಿಕೇಶನ್ ಆಗದೆ ಇರೋದು ಸಮಸ್ಯೆ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ ಅಭ್ಯರ್ಥಿಗಳು ಹೇಳಿದ್ದಾರೆ. ನೋಡೋಣ ಅದು ಏನಾದರೂ ನೆಕ್ಸ್ಟ್ ಚೇಂಜಸ್ ಕೂಡ ಆಗುತ್ತಾ, ಬದಲಾವಣೆ ಕೂಡ ಆಗುತ್ತಾ, ಕೋರ್ಟ್ಗೆ ಹೋಗ್ತಾರಿಲ್ವಾ ಅಂತ ಹೇಳಿ ನಾವು ಮಾಹಿತಿನ ಕೊಡ್ತೀವಿ. ನಂತರ ನಿಮಗೆ ಪರೊಬ್ಬರಿ ನೇಮಕಾತಿ ಪ್ರಕ್ರಿಯೆ ಶುರು ಆಗಿದೆ. ಇದರಲ್ಲಿ ಯಾವುದೇ ರೀತಿ ಅಡಚಣೆ ಆಗುತ್ತೆ ಅನ್ಕೋತೀನಿ. ಇನ್ ಕೇಸ್ ಅವ್ರು ಕೋರ್ಟ್ಗೆ ಹೋದ್ರೆ ಕೋರ್ಟ್ ಸ್ಟೇ ಕೊಡುತ್ತಾ ಇಲ್ವೋ ಅದು ಮುಂದಿನ ವಿಚಾರ. ಸಾಧ್ಯತೆಗಳು ಕೂಡ ಇಲ್ಲ, ಊಹಾಪೋಹಗಳನ್ನ ನಂಬೇಡಿ. ಅಂಡ್ ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಕೆಲ ಸಮುದಾಯಗಳಿಗೆ ಮೋಸ ಆಗಿದೆ ಅಂತ ಹೇಳಿ ಹಿಂದೆ ಮತ್ತೆ ಕೋರ್ಟ್ ಮೊರೆ ಹೋಗಿದ್ರು. ಬಿಕಾಸ್ ಯಾಕೆಂದ್ರೆ ಅಲ್ಲಿ ಕೆಲವೊಂದು ಬೋವಿ ಸಮುದಾಯ ಸೇರಿ ಕೆಲವೊಂದು ಕೆಳ ಸಮುದಾಯಕ್ಕೆ ಅಂದ್ರೆ ಸಮಾಜದಲ್ಲಿ ಅನ್ಕೊಂಡಿರೋದು ಕೆಳ ಸಮುದಾಯ ಅನ್ಕೊಂಡಿರೋದರಿಗೆ ಶೋಷಿತರಾಗಿದ್ದಾರೆ. ಮೀಸಲಾತಿಯಲ್ಲಿ ಕರೆಕ್ಟಾಗಿ ವರ್ಗೀಕರಣ ಆಗಿಲ್ಲ, ಸಮಸ್ಯೆ ಕೂಡ ಆಗಿದೆ ಅಂತೇಳಿ ಅವರು ಕೋರ್ಟ್ ಕೂಡ ಮೊರೆ ಹೋಗಿದ್ರು. ನಂತರ ನ್ಯಾಯಾಲಯ ಹೇಳಿತ್ತು ನೇಮಕಾತಿಯನ್ನ ಯಾವುದೇ ರೀತಿ ಮುಂದೂಡಿಕೆ ಮಾಡಬಾರ್ದು. ಲೈಕ್ ಈ ರೀತಿ ಲೈಕ್ ಫೈನಲ್ ಆಗಿ ನೀವು ಅಂತಿಮವಾಗಿ ಲಿಸ್ಟ್ ಬಿಡ್ತಿರಲ್ಲ ಅಥವಾ ಅಂತಿಮವಾಗಿ ಘೋಷಣೆ ಮಾಡ್ಬೇಕಾದ್ರೆ ಯಾವುದೇ ರೀತಿ ಅದನ್ನ ಮಾಡಬಾರ್ದು ಅಂತ ಹೇಳಿತ್ತು. ಅದರ ಸ್ಟೇಟಸ್ ನೋಡ್ಬೇಕಾಗುತ್ತೆ. ಪ್ಲಸ್ ಈಗ ನಾವು ಮತ್ತೆ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ನೋಡೋಣ, ಅದನ್ನ ಕೋರ್ಟ್ ಹೋದ ತಕ್ಷಣ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಅಲ್ಲ, ಅಲ್ಲಿ ವಾದ ವಿವಾದ ನಡೀತದೆ. ಏನಾಗುತ್ತೆ, ಹೋಗ್ತಾರೋ ಇಲ್ವೋ, ಜಸ್ಟ್ ಅವರು ಮಾತಿಗೆ ಹೇಳ್ತಾರೋ ಅಂತ ಹೇಳಿ ನೋಡ್ಬೋದು. ಪೇಪರ್ ನಲ್ಲಿ ಕೂಡ ಬಂದು ಗಮನಿಸಬಹುದು. ನೇಮಕಾತಿ ಪ್ರಕ್ರಿಯೆ ಶುರು ಆಗ್ತಾ ಇದೆ, ಅಪ್ಲಿಕೇಶನ್ ಶುರು ಆಗ್ತಿದೆ. ನಿಮ್ಮ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ, ನೀವು ಆರಾಮಾಗಿ ತಯಾರಿ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಅಪ್ಡೇಟ್ ಕೊಡ್ತಾ ಇದೀವಿ, ಇನ್ನು ಮುಂದೆ ಕೊಡ್ತೀವಿ. ಏನಾದ್ರೂ ಬದಲಾವಣೆ ಕೂಡ ಆದ್ರೆ, ನೋಟಿಫಿಕೇಶನ್ ಅಥವಾ ನೇಮಕಾತಿ ಬದಲಾವಣೆ ಕೂಡ ಆದ್ರೆ ನಾವು ನಿಮಗೆ ಖಂಡಿತ ಮಾಹಿತಿಯನ್ನು ಕೊಡ್ತೀವಿ. ಈಗ ಅಪ್ಲಿಕೇಶನ್ ಶುರು ಆಗ್ತಿದೆ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ, ಅಪ್ಲಿಕೇಶನ್ಸ್ ಹಾಕ್ಬೋದು. ಆಲ್ರೆಡಿ ನಿಮಗೆ ಎಲ್ಲ ರೀತಿ ಕ್ಲಾರಿಟಿ ಕೂಡ ಸಿಗಿದೆ ಅನ್ಕೋತೀನಿ. ಯಾವ ಪ್ರಕ್ರಿಯೆಗಳು ಕೂಡ ರಿಲೀಸ್ ಆಗಿದೆ, ಸಿಲೆಬಸ್ ಕೂಡ ಆಗಿದೆ, ಅಪ್ಲಿಕೇಶನ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಫೀಸ್ ಕೂಡ ಹೆಚ್ಚಳ ಆದ್ರೂ ಕೂಡ ನೀವು ಫೀಸ್ ನ ಕಟ್ಟಿ ನೀವು ಮಾಡಬಹುದು. ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಕಾಲಾವಕಾಶ ಕಡಿಮೆ ಇದೆ. ಈ ರೀತಿ ಸುದ್ದಿ ಕೂಡ ಬರ್ತಾ ಇದೆ. ಬಿಕಾಸ್ ವಂಚಿತರು ಜಾಸ್ತಿ ಇದ್ದಾರೆ, ವರ್ಷಗಟ್ಟಲೆಯಿಂದ ಅವ್ರು ಓದ್ತಾ ಇದ್ದಾರೆ. ಲೈಕ್ ನೇಮಕಾತಿ ಪ್ರಕ್ರಿಯೆ ಮಾಡ್ತಾರೆ ಅಂತ ಅವರು ಸಿಟಿ ಲೈಕ್ ಟಿ ಬರೆದಿದ್ದಾರೆ, ಡೀಡ್ ಮಾಡಿದ್ದಾರೆ, ಡೀಡ್ ಮಾಡಿ 10 ವರ್ಷದಿಂದ ಓದ್ತಾ ಇದ್ದಾರೆ. ನಮಗೆ ಆಕಾಂಕ್ಷಿಗಳಿಗೆ ನಾವು ಶಿಕ್ಷಕರಾಗ್ತೀವಿ ಅಂತ. ಬಟ್ ಅಂತವರಿಗೆ ಮೋಸ ಆಗಿದೆ ಅಂತ ಹೇಳಿ ಅವರ ನೋವನ್ನ ಅವರು ತೊಡ್ಕೊಂಡಿದ್ದಾರೆ. ಇದು ಮೋಸ ಸರ್ಕಾರ ಮಾಡಿರೋದು ಅಂತ ಹೇಳಿದ್ದಾರೆ. ಅದು ನೋಡೋಣ. ಆಸ್ ಆಫ್ ನೌ ಈ ಮಾಹಿತಿ ಇದೆ. ಯಾವುದೇ ರೀತಿ ಊಹಾಪೋಹಗಳನ್ನ ನಂಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನೆಕ್ಸ್ಟ್ ನಿಮಗೆ ಮಾಹಿತಿ ಖಂಡಿತ ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.